ಸಂಜೀವಣ್ಣನ ಹೋಟ್ಲಲ್ಲಿ ಅಷ್ಟೇ ಬ್ಯಾಡದೇ ಇದ್ದರೆ ಆವಾಗ ಹೋದ ಸತಿ ಕೊಟ್ಟಿದ್ರಲ್ರಿ, ಆಮೇಲೆ ಒಂದೂವರೆ ಲೀಟ್ರ್ ಕೊಡ್ತಿದ್ರು ನೋಡಿ, ಅವ್ರ ಹೋಟ್ಲಲ್ಲೂ ಹೋಗಿ ಕೇಳಿ. ಒಂದು ಪಕ್ಷ 2 ಹೋಟ್ಲಲ್ಲೂ ಬೇಡ ಅಂದರೆ ಒಂದು 50 ಪೈಸೆ ಲೀಟ್ರ್ ಮೇಲೆ ಕಡಿಮೆ ಮಾಡಿಬೇಕಾರೆ ಮತ್ತು ಇನ್ನೇನು ಮಾಡೋದು. ನಮ್ಮ ಇದಾಗಬೇಕು ಅಂದರೆ ಎಲ್ಲ ಸಾಧಾರಣ ದನ ಕಟ್ಟ್ಯಾರಂತೀಗ ನೋಡಿ. ಅವ್ರೇನಾರು ಬೇಡ ಅಂದರು ಅಂಥೇಳಿ ಒಂದೇ ಸರಿ ಸಿಟ್ಟು ಮಾಡಬೇಡಿ ಆತ. ಈಗ ನಮಗೆ ಕೆಲಸ ಆಗಬೇಕಾಗಿರೋದು ನಿಧಾನದಿಂದ ಕೇಳಿ. ನಾ ಹೇಳಿದ್ನಲ್ಲ ಇನ್ನೊಂದು ಸತಿ ದನ ಕರು ಹಾಕಬೇಕು, ನಮ್ಮದೇ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ನಲ್ಲ ಅಂತ ಹೇಳಿ. ಸಂಜೀವಣ್ಣ ಸ್ವಲ್ಪ ಏನಾರು ತಗೋಬೋದು, ಆದ್ರೆ ಪಾಪ ಅವ್ರಾರು ಎಂತ ಮಾಡೋಕ್ಕತ್ತದೆ, ಬೇರೆಯವರು ತಗೋತಿರೋರನ್ನ ಬಿಡ್ಸೋಕ್ಕೂ ಆಗಲ್ಲ. 4 ಲೀಟ್ರ್ ಹಾಲು ಕೊಡ್ಬೋದು ಬೇಕಾರೆ 2 ಹೊತ್ತಿಂದ, ಅಂತೂ 3 ಆರು ಕೊಡಲೇಬೇಕು. ಕೇಳಿ ಆತ. ಇದು ಮತ್ತೆ ನೋಡಿ, ಸಾಮಾನೆಲ್ಲ ನೆನ್ಪಿಟ್ಕೊಂಡಿರಲ್ಲ, ಕಡೆಗೆ ನಂಗೆ ಅದು ನೆನಪಾಗ್ಲ, ಇದು ಮರ್ತು ಹೋತು ಅದೆಲ್ಲ ಹೇಳಂಗಿಲ್ಲ. ಅಷ್ಟೂ ತಗೊಬನ್ನಿ. ಸಾಮಾನು ತರದೆ ಸುಮಾರು ದಿವಸ ಆಗ್ಯದ ಮರ. ಇದು ಯಾವುದನ್ನು ಬಿಟ್ಟರು ಕಾಫಿ ಪುಡಿ, ಬೆಲ್ಲ, ಸಕ್ಕರೆ, ಇನ್ನೊಂದು ಎಣ್ಣೆ, ಇವಿಷ್ಟಂತೂ ಬಿಡಂಗೇ ಇಲ್ಲ ನೋಡಿ. ಹೇಳಿನಿ ಆತ, ಮರೀದೆ ತಗೊಬನ್ನಿ. ಹಾಗೆ ಒಂದು ಅರ್ಧ kg ಅವಲಕ್ಕಿ, ಅರ್ಧ kg ಮಂಡಕ್ಕಿ ತಗೊಬರ್ರಿ. ಈಗ ಸಂಜೆ ಹೊತ್ತು ಎಂತಾರು ಕೂತ್ಕೊಂಡು ತಿನ್ನೋಣ ಅಂತ ಕಾಣ್ತಿರ್ತದೆ, ಅವಾಗ ತಿನ್ನೋಕ್ಕಾಗ್ತದೆ. 2 ಆಗದಿದ್ರೆ ಯಾವ್ದಾರು 1 ಆರು ತಗೊಬನ್ನಿ, ಮಂಡಕ್ಕಿನೇ ತಗೊಬನ್ನಿ, ಚುರುಮುರಿ ಮಾಡ್ಬೋದು. ಅದು ಎಷ್ಟು ಸಾಮಾನು ಹೇಳ್ತೀಯ ಮಾರತಿ, ಬಿಟ್ಟಿದ್ದು ಯಾವುದೂ ಕಾಣಲ್ಲಪ್ಪ. ಎಣ್ಣೆ, ಬೆಲ್ಲ, ಸಕ್ಕರೆ, ಕಾಫಿ ಪುಡಿ, ಮೇಯ್ನ್ ಮಲೆನಾಡಲ್ಲಿ ಎಲ್ಲರ ಮನೆಯಲ್ಲೂ ಇರೋ ವಸ್ತು, ಅದನ್ನು ಹೇಳಿಯ. ಇನ್ನೆಂತ ತಗೊಬರ್ಬೇಕಾ? ಅಯ್ಯೋ ರಾಮ, ಇಷ್ಟೇ ಸಾಮಾನು ಎಷ್ಟಾಯ್ತು ಅಂತ ಹೇಳ್ತಿದ್ದೀರಲ್ಲ, ಅದಕ್ಕೆ ಹೇಳಿದ್ದು ನಾನು ಹಬ್ಬದಲ್ಲಿ ಸ್ವಲ್ಪ ಜಾಸ್ತಿ ತಗೊಬನ್ನಿ, ಸುಮಾರು ದಿವಸಕ್ಕೆ ಬರ್ತದೆ ಅಂತ. ಅವಾಗ ನಿಮ್ಗೆ ಹಬ್ಬ ಕಳೆದ್ರೆ ಸಾಕು ಅಂದ್ರಿ. ಈಗ ಇಬ್ಬರಿಗೆ ಎಷ್ಟು ಮಹಾ ಬೇಕಾತದ್ರೆ ಸ್ವಲ್ಪ ಇದ್ದಿದ್ದನ್ನು ಒಂಚೂರು ನಿಮಗೆ ಕೋಆಪ್ರೇಟ್ ಮಾಡೋಕ್ಕಾಗಲ್ಲ ಅಂದರೆ? ನೋಡು, ನಿಂದು ಅವೆಲ್ಲ ಇಂಗ್ಲೀಷ್ ಬೇಡ, ನನಗೆ ಎಷ್ಟು ನೆನಪಾಗ್ತದೋ ಅಷ್ಟು ಮಾತ್ರ ತರ್ತೀನಿ. ಬರೀ ಸಾಮಾನು ಲಿಸ್ಟ್ ಕೊಟ್ಟರು ಸಯ್ಯ, ದುಡ್ಡು ಎಲ್ಲಿಗೆ ಹೋಗೋದ? ಎಲ್ಲಿಂದ ತರೋದೆ ದುಡ್ಡು? ಮಾರ ಸ್ವಲ್ಪ ಸುಮ್ಮನೆ ಇರ್ತೀರಾ? ನಂಗೆ ಏನು ಗೊತ್ತಿಲ್ಲ ಅಂತ ಅಂದ್ಕೊಂಬೇಡಿ. ನೀವೇ ತರಬೇಕು ಅಂತ ನಾನೇನು ಹೇಳಲಪ್ಪ. ಮಾವನ ಹತ್ರ ಹೇಳಿದೆ, ಅವ್ರು ನಂಗೆ ಯಾಕೋ ಕೂಡ್ದು ಮರತ್ತೆ, ಪೇಟೆ ಬದಿ ಹೋಗಲ್ಲ ನಾನಿವತ್ತು, ವಾಗೀಶನ ಹತ್ರ ಹೇಳೋ ತತ್ತನೆ ದುಡ್ಡು ಕೊಟ್ಟಿರ್ತೀನಿ ಅಂತ ಹೇಳ್ಯಾರ. ಅವ್ರು ಕೊಟ್ಟಿದ್ದೇನು ದುಡ್ಡಲ್ಲ, ಅದ್ರಲ್ಲಿ ಸಾಮಾನು ಬರ್ತದಪ್ಪ. ತಗೊಬನ್ನಿ. ಸಾಮಾನ್ಯನ್ನ ಎಲ್ಲಿಗೆ ಮತ್ತೆ ಅಂಗಡಿಲಿ ವ್ಯಾಪಾರ ಮಾಡೋಕ್ಕೆ ತರಕ್ಕೆ ಹೇಳ್ತಿರೋದಲ್ಲ, ನಿಮಗೆ ಅಡುಗೆ ಮಾಡಿ ಹಾಕೋಕ್ಕೆ. ತಗೊಬನ್ನಿ ಅಷ್ಟೇ. ಏನು ಹೇಳಿದ್ರು ಅದಕ್ಕೊಂದು ಎದುರುತ್ರ ಕೊಡೋದನ್ನು ಚೆನ್ನಾಗಿ ಕಲ್ತೀಯ ನೀನು. ಈ ಅಭ್ಯಾಸ ತಿದ್ಕಿಣದೇ ಇರು ನೋಡು. ಅಲ್ಲ ಮರ, ಇದರಲ್ಲಿ ಎದುರುತ್ರ ಎಂತ ಬಂದರೆ ಉತ್ತರ ಅಷ್ಟೇ. ಅದು ದುಡ್ಡಿಗೆ ಎಂತ ಮಾಡೋದು ಅಂತ ನೀವು ಕೇಳಿದ್ರಾ? ಮರ್ತು ಹೋಗ್ಯದೇನು ಅಂತ ನಾನು ನೆನಪು ಮಾಡಿದೆ ಅಷ್ಟೇ. ಎದುರುತ್ರ ಅಂತ ನೀವು ಅಂದ್ಕೊಂಡ್ರೆ ನಾನು ಏನು ಮಾಡೋಕ್ಕಾಗ್ತದ್ರೆ? ಹಂಗೆ ಅಂದ್ಕೊಂಡ್ರೆ ಚಿಂತೆ ಇಲ್ಲ, ಸಾಮಾನಷ್ಟು ತಗೊಬನ್ನಿ ಆತಾ. ಬತ್ತ ಕಾನೂನು ಭಾಳ ಜಾಸ್ತಿ ಆಗಿದೆ. ಹೆಂಗಾರು ಮಾಡಿ ನಿನ್ನ ಕಂಟ್ರೋಲಿಗೆ ತರಲೇಬೇಕು. ತತ್ತೀನಿ ತಡಿ. ಅಬ್ಬಾ ಏನು ಹೇಳಕ್ಕೆ ಹೋದ್ರು ಒಂದು ರಾಶಿ ಮಾತಾಡ್ತಾರೆ. ಅವ್ರು ತಪ್ಪು ಅಂತ ಗೊತ್ತಾಗ್ಯದಲ್ಲ, ಹೆಂಗಾರು ಮುಚ್ಚಿ ಹಾಕ್ಕೊಬೇಕಲ್ಲ ಅದಕ್ಕೆ. ಆದರೂ ಇನ್ನು 4 ಲಕ್ಷ ಎಲ್ಲಿ ತಂದಿದ್ದು ಹಂಗಾರೆ? ಬಾಯಿ ಬಿಡ್ಸೋಕ್ಕೆ ಆಗಲಿಲ್ಲ ನೋಡಿ. ನಿಮಗೆ ನೋಡಿ ನಾನು ಮತ್ತೆ ಹೇಳಲ್ಲ. ಎಂತದೆ ಒಬ್ಬಳೇ ಮಾತಾಡ್ತಾ ನಿಂತೀಯಲ್ಲ? ವಾಗೇಶ್ ಹೋದ್ನಾ? ಎಂತ ಸಾಮಾನು ಬೇಕು ಅಂತಿದ್ದಲ್ಲ, ಎಲ್ಲ ಹೇಳಬೇಕಿತ್ತು. ಚೀಟಿನೇ ಬರ್ಕೊಟ್ಟಿದ್ರೆ ಆತಿತ್ತೇನ? ದಿನ ಒಂದು ಸ್ವಲ್ಪ ಅರ್ಧ kg 1/4 kg ಹಿಂಗೆ ತತ್ತ ಇರೋದಕ್ಕಿಂತ ಎಂತೆಂತ ಬೇಕೋ ಎಲ್ಲವನ್ನೂ ಒಂದೇ ಸತಿ ತಂದ್ರೆ ಆತಿತ್ತು. ನಾನು ಅವನ ಹತ್ರ 3,000 ರೂಪಾಯಿ ಕೊಟ್ಟಿದ್ದೆ, ಸಾಮಾನು ಏನೇನು ಬೇಕೋ ಎಲ್ಲ ತಗೋಬಾ ಅಂತ. ಚೀಟಿ ಬರ್ಕೊಡೋಕ್ಕಾಗಲ್ಲ? ಅಯ್ಯೋ ಮಾವ, ನೀವು ದುಡ್ಡು ಕೊಟ್ಟಿರ್ತೀನಿ ಅಂದ್ರಿ, ಎಷ್ಟು ಅಂತ ಹೇಳಿದ್ರಾ? ನಾ ಜಾಸ್ತಿ ಕೊಡಲೇನೋ ಅಂತ ಸ್ವಲ್ಪ ಹೇಳಿದೆ, ಅದಕ್ಕೂ ಅವ್ರು ಸಿಟ್ಕೊಂಡು ಹೋದಂಗೆ ಹೋಗ್ಯಾರೆ. ನಾನು ಚೀಟಿ ಬರ್ಕೊಡ್ಬೇಕಿತ್ತು. ತೊಂದರೆ ಇಲ್ಲ, ನಾನೀಗೆಲ್ಲ ಬರೆದು ಫೋಟೋ ತೆಗೆದು ವಾಟ್ಸಪ್ ಮಾಡಿ ಫೋನ್ ಮಾಡ್ತೀನಿ. ಹೌದು, ಎಲ್ಲ ಒಂದೇ ಸರಿ ತಂದ್ಕೊಳೋದೇ ರಗಳೇ ಇಲ್ಲ ಅತ್ಲಾಗೆ.
ಹಿಂದಿನೂ ತರಕ್ಕೆ ಹೇಳಿದ್ರೆ ಆಗ್ತಿತ್ತು. ಥೋ, ಖಾಲಿ ಆತ ಬಂದದೆ. ಹೇಳಲ್ಲ ನೀನು, ಅದಕ್ಕಂತಾನೆ ಮತ್ತೆ ನಾ ಅಷ್ಟು ದುಡ್ಡು ಕೊಟ್ಟಿದ್ದು. ಅದು ಹೊತ್ತಿಕಾಳು ಹಿಂಡಿ ಕಪ್ಪು ಹಿಂಡಿ ಎಲ್ಲ ತಂದು ಪುರ್ಗಣ ಕತಿ ಇಲ್ಲ ಇನ್ನು. ಅದು ಇದು ಮಾಡು, ಗೊಡ್ಡಿ ಹಿಂಡಿಲ್ಲೂ ಚೆನ್ನಾಗಿ ಹಾಲು ಆತದಂತೆ. ನಾ ಕೇಳಿದೆ, ಅದೊಂದು ಆತಿತ್ತು. ಈಗ ಒಂದು ಥರದ ಹಿಂಡಿ ಬಂದದಂತಪ್ಪ. ಎಂತ ಈ ಜೋಳದ ಹುಲ್ಲು ಕೊಬ್ಬಿನ ಇದು ಎಲ್ಲ ಸಣ್ಣ ಕೊಚ್ಚಿ ಹಾಕದಂತೆ. ಜೋಳ ಗಿಳ ಇರ್ತದಂತೆ, ಹಿಂಡಿ ಹಾಗೆ ಇರ್ತದಂತೆ. 12 ರೂಪಾಯಿ kg ಅಂತೆ. ಹೊಟ್ಟಿಗೆ ಉದುನೂ ಆತದೆ ಅಂತಿದ್ರು. ಅದನ್ನು ನೋಡಬೇಕಿತ್ತು. ನಾನು ಅದನ್ನೇ ಹೇಳೋಣ ಅಂತ ಬಂದೆ. ಅಷ್ಟೊತ್ತಿನೊಳಗೆ ಅವ್ನು ಹೋಗಾಗಿದೆ. ನೆನಪು ಮಾಡಿ ಹೇಳ್ತೀನಿ. ಫೋನ್ ಮಾಡ್ದಳ ನೆನಪು ಮಾಡಿ, ನಾನು ಒಂದು ಕೆಲಸ ಮಾಡು, ಫೋನ್ ಮಾಡ್ದಳು ನಂಗೆ ಕೊಡು, ನಾ ಅಂಗಡಿ ಯಾವುದು ಅಂತ ಹೇಳ್ತೀನಿ. ಅಲ್ಲಿಂದನೇ ಇನ್ಮೇಲೆ ತಂದ್ರು ಸೈ. ಅಲ್ಲ, ನಾವೀಗ ಯಾವುದಾದನ್ನು ಎಲ್ಲ ಟ್ರೈ ಮಾಡ್ತೀವಿ ಅಂತ ಹೋಗಿ ಕೊನೆಗೆ ಹಾಲೇನಾರು ಕಮ್ಮಿ ಆದರೆ ಹಾಲು ತಗೊಳಕ್ಕೆ ಬೇರೆ ಹೇಳಿ ಕಳ್ಸೀನಿ ಇವತ್ತು. ದಿನಕ್ಕೊಂದು 3-4 ಲೀಟ್ರ್ ಕೊಡೋಣ ಅಂತ. ಹಾಲು ಆತದಂತೆ. ಬೇಕಾದ್ರೆ ಸ್ವಲ್ಪ ಹೊತ್ತಿಕಾಳು ಹಿಂಡಿನ ಹಾಕು, ಒಂದೊಂದೇ ಇದನ್ನು ಹಾಕಿದ್ರೆ ಸಾಕು. ಆಮೇಲೆ ಕ್ರಮೇಣ ಅದನ್ನು ಬಿಟ್ಟು ಬರೀ ಇದನ್ನೇ ಹಾಕ್ರೆ ಸೈ. ಈ ಗುಂಡನ ಹತ್ರ ಒಂದೊಂದು ಹೊರೆ ಹುಲ್ಲು ಕುಯ್ಕಿ ಬರೋಕ್ಕೆ ಹೇಳ್ಬೇಕು. ಇನ್ನು ಹೊತ್ಕೊ ಬರೋಕ್ಕೆ ದೂರ ಆಗ್ತದಲ್ಲ ಅಂತ ನೋಡಿದೆ. ಸುಮ್ಮನೆ ಯಾರು ಬೇರೆಯವ್ರು ಬಂದು ಕೇಳಿ ಹುಲ್ಲು ಕುಯ್ಕೊಂಡು ಹೋಗ್ತಾ ಇದ್ದಾರೆ. ಇವನ ಹತ್ರನೇ ತರಕ್ಕೆ ಹೇಳ್ಬೇಕು. ಅದೌದಲ್ಲ, ಇನ್ನೊಂದು 2 ದಿನ ಇದನಿಗೆ ಬೇಡ ಏನು ಹಸಿ ಹುಲ್ಲು. ಆಮೇಲೆ ಹುಲ್ಲು ತರಕ್ಕೆ ಹೇಳೋದು ಒಳ್ಳೇದು ಮಾವ. ಹಾಲು ಚೆನ್ನಾಗಾಗ್ತದೆ. ಈ ಹುಲ್ಲಿನ ಖರ್ಚು ಉಳಿತದೆ. ಅವು ಒಬ್ಬನೇ ಹೊತ್ಕೊ ಬರೋದೇನು ಬೇಡ. ಟಿಲ್ಲರ್ ತಗೊಂಡೋಗಿ ಇಟ್ಕೊಂಡ್ರೆ ಸುಮಾರು ಒಂದು 7-8 ಹಾರೆ ಕುಯ್ದು ಟಿಲ್ಲರಿಗೆ ಹಾಕ್ಕೊಬಂದರೆ ಅದು ಖಾಲಿ ಆದಮೇಲೆ ಮತ್ತೆ ಹೋಗಿ ಕುಯ್ಕಿ ಬಂದರೆ ಸರಿ. ಅವನಿಗೆ ಆಗಲ್ಲಪ್ಪ ಪಾಪ ಅಲ್ಲಿಂದ ಇಲ್ಲಿಗೆ ಹೊತ್ಕೊ ಬರೋಕ್ಕೆ. ಮಧ್ಯದಲ್ಲಿ ಬೇರೆ ಆ ಥರ ಮಾತಾಡ್ಸ್ತಿರ್ತಾರಲ್ಲ. ಮಾತಾಡ್ತಾ ನಿಂತ ಅಂದ್ರೆ ಅವನಿಗೆ ತಲೆ ಮೇಲೆ ಹೊರೆ ಇದ್ದಿದ್ದು ನೆನಪಿರಲ್ಲ. ಹಂಗೆ ಮಾಡೋದು ಒಳ್ಳೇದು. ಟಿಲ್ಲರಿಗೆ ಹಾಕಿ ಬಂದರೆ ಇದು ಒಳ್ಳೆ ಕೆಲಸ. ಹಾಗೆ ಮಾಡಬೇಕು. ಸುಮ್ಮನೆ ಯಾರು ಕಂಡರು ಕುಯ್ಕೊಂಡು ಹೋಗೋ ಬದಲು ನಾವೇ ಕುಯ್ಕಿ ಬಂದರೆ ಏನಾಗ್ತದೆ? ಅಲ್ಲ ಮಾವ, ಮೊನ್ನೆ ಯಾವಾಗ ಇಷ್ಟೊತ್ತಿಗೆ ಹೇಳಿದ್ರು ನಿಮ್ಮ ಹತ್ರ? ನಿಮಗೆ ಗೊತ್ತದೆ ಅಂತ ಏನಾರು ಗೊತ್ತಾತಾ ಅವರಿಗೆ? ಯಾವಾಗಲ ನಿನ್ನ ಗಂಡ ಅದನಲ್ಲ, ಅವ ಏನಿದು ಮಾಡ್ತಾನೆ ಅನ್ನಂಗಿಲ್ಲ. ಅವ್ರ ಮನೆ ಬಾಗಿಲಿಗೆ ಹೋಗೋ ತನಕನೂ ಹೇಳಲೇ ಇಲ್ಲ. ನಂಗೆ ಹೆಂಗೋ ಗೊತ್ತಿತ್ತಲ್ಲ, ಹಂಗಾಗಿ ಧೈರ್ಯವಾಗಿ ನಾನು ಹೋದೆ. ಒಳ್ಳೆ ಹೇಳಿದ್ದಪ್ಪ. ಅವ್ರ ಮನೆ ಅಂಗಳದಲ್ಲೇ ಹೆಚ್ಚು ಕಮ್ಮಿ. ಹೌದಾ? ಆದರೂ ಇವರು ಧೈರ್ಯಕ್ಕೆ ಮಾತ್ರ ಮೆಚ್ಚಬೇಕು. ಅಷ್ಟು ಹತ್ರ ಹೋಗೋ ತನಕನೂ ಒಂದು ನಂಬಿಕೆ ಇಟ್ಕೊಂಡಾರಲ್ಲ. ಅಯ್ಯೋ ದೇವ್ರೆ.